ಬಹಳ ಮುಖ್ಯವಾಗಿ ದೇಶದಲ್ಲಿ ಯಾವ ಸ್ವರೂಪದಲ್ಲಿ ಹೊಸ ಕ್ಷೇತ್ರಗಳನ್ನು ಮರುವಿಂಗಡಣೆಯನ್ನು ಮಾಡಲಾಗತ್ತೆ ಅಂಥೇಳಿ ಲೋಕಸಭೆಯಲ್ಲಿ ನಾಳೆಯಿಂದ 3 ದಿವಸಗಳ ವಿಶೇಷ ಅಧಿವೇಶನ ನಡೆಯುವಂಥದ್ದಿದೆ. ಈ ಅಧಿವೇಶನದಲ್ಲಿ 2 ಮಹತ್ವದ ಬಿಲ್ಗಳು ಪಾಸ್ ಆಗ್ತಾ ಇದ್ದಾವೆ. ಅದರಲ್ಲೂ ಕೂಡ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಪುನರ್ವಿಂಗಡಣೆಯ ಬಿಲ್ ಈಗ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಇದುವೇ ಚದುರಂಗದ 2ನೇ ಸುದ್ದಿ. 816 ಕ್ಷೇತ್ರ. कि 21वीं सदी के महत्वपूर्ण निर्णयों में से एक महत्वपूर्ण निर्णय ये है, ये निर्णय नारी शक्ति को समर्पित है. கருப்பு சட்டத்தை நிறைவேற்றக்கூடாது. 8 கோடி தமிழர்களின் ஒற்றை கோரிக்கை இது. ಒಂದು ಕಡೆ ನಾರಿ ಶಕ್ತಿಗೆ ಸನ್ಮಾನವನ್ನು ಕೊಡುವಂತಹ ರೀತಿಯಲ್ಲಿ, ಸನ್ಮಾನವನ್ನು ಮಾಡುವಂತಹ ರೀತಿಯಲ್ಲಿ ನಾರಿ ಶಕ್ತಿಯ ವಿಧೇಯಕವನ್ನು ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಲೋಕಸಭೆಯಲ್ಲಿ ನಾಳೆ ಮಂಡನೆ ಮಾಡಿ 33% ಶಾಸನಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡುವಂತಹ ಮಹತ್ವದ ಮಸೂದೆಯನ್ನು ಮಂಡನೆ ಮಾಡ್ತಾ ಇದೆ. ಇದರ ಜೊತೆಗೇ ಲೋಕಸಭೆ ಕ್ಷೇತ್ರಗಳ ಮರುವಿಂಗಡಣೆ, ಪುನರ್ವಿಂಗಡಣೆಯ ವಿಧೇಯಕವೂ ಕೂಡ ನಾಳೆ ಮಂಡನೆ ಆಗ್ತಾ ಇದೆ. ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಸಂಬಂಧ ವಿಶೇಷ ಅಧಿವೇಶನವನ್ನು ಕರೆಯಲಾಗಿದೆ. ನಾಳೆಯಿಂದ 3 ದಿನಗಳ ಕಾಲ ಸಂಸತ್ನ ಅಧಿವೇಶನ ನಡೀತಾ ಇದೆ. ಸಂಸತ್ನ ಅಧಿವೇಶನದಲ್ಲಿ 2 ಮಹತ್ವದ ವಿಧೇಯಕಗಳ ಮಂಡನೆ ಆಗುತ್ತೆ. ಕ್ಷೇತ್ರ ಪುನರ್ವಿಂಗಡಣೆಗೆ ದಕ್ಷಿಣ ರಾಜ್ಯಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ವಿಶೇಷವಾಗಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆಯೇ ತಮಿಳುನಾಡಿನ ಮುಖ್ಯಮಂತ್ರಿ MK ಸ್ಟಾಲಿನ್ ಇವರಿಬ್ಬರೂ ಕೂಡ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ದಕ್ಷಿಣದ ರಾಜ್ಯಗಳಿಗೆ ಆಗ್ತಿರುವಂತಹ ಅನ್ಯಾಯ ಅಂತ ಹೇಳ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಸಂಸತ್ತು ದೊಡ್ಡದಾಗತ್ತೆ, ರಾಜ್ಯಗಳಿಗೆ, ದಕ್ಷಿಣ ರಾಜ್ಯಗಳಿಗೂ ಯಾವುದೇ ರೀತಿಯಂಥ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ವಿಶೇಷವಾಗಿ ಮಹಿಳಾ ಮೀಸಲು ಅನುಷ್ಠಾನ ಕ್ಷೇತ್ರ ಪುನರ್ವಿಂಗಡಣೆಯ ಬಿಲ್ಲನ್ನು ನಾಳೆ ಮಂಡನೆ ಮಾಡಲಾಗುತ್ತೆ. ನಾರಿ ಶಕ್ತಿ ವಂದನ್ ಅಧಿನಿಯಮ 2023 ನಾಳೆ ಸಂಸತ್ನಲ್ಲಿ ಇದರ ಮಂಡನೆ ಆಗುತ್ತೆ. ನಾರಿ ಶಕ್ತಿಗೆ ವಂದನೆಯನ್ನು ಸಲ್ಲಿಸುವಂಥದ್ದೇ ಇದು. ಯಾಕಂದರೆ 33%ನಷ್ಟು ಮಹಿಳೆಯರು ಇನ್ನು ಶಾಸನ ಸಭೆಗಳಲ್ಲಿ ಪ್ರಾತಿನಿಧ್ಯವನ್ನು ಪಡೆಯಲಿದ್ದಾರೆ. ನಾಳೆಯಿಂದ 3 ದಿನಗಳ ಕಾಲ ವಿಶೇಷ ಅಧಿವೇಶನವನ್ನು ನಡೆಸಲಾಗುತ್ತೆ. ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ 33% ಸ್ಥಾನಗಳನ್ನು ಮೀಸಲಿಡಲಾಗುತ್ತೆ. ಈಗಾಗಲೇ ಇದರ ಜೊತೆಗೇನೆ ಸಂಸತ್ ಕೂಡ ದೊಡ್ಡದಾಗುತ್ತೆ. ಈಗಿರುವ ಕ್ಷೇತ್ರಗಳು 543 ಆದರೆ ಮುಂದೆ ಆಗಬಹುದಾಗಿರುವಂಥದ್ದು 816ರಷ್ಟು ಕ್ಷೇತ್ರಗಳು ನೆಕ್ಸ್ಟ್ ಆಗಬಹುದು. ಇಲ್ಲಿ ಈಗಾಗಲೇ ಹಾಲಿ ಕ್ಷೇತ್ರಗಳು ರಾಜ್ಯಗಳಲ್ಲಿರುವಂಥದ್ದು 524 ಆದರೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 19 ಕ್ಷೇತ್ರಗಳಿದ್ದಾವೆ. 524 ಪ್ಲಸ್ 19 543 ಕ್ಷೇತ್ರಗಳು ಲೋಕಸಭಾ ಕ್ಷೇತ್ರಗಳು ನಮ್ಮ ದೇಶದಲ್ಲಿರುವಂಥದ್ದು. ಈಗ ಇವುಗಳ ಮರುವಿಂಗಡಣೆ ಆಗತ್ತೆ. ರಾಜ್ಯಗಳಲ್ಲಿ ಇರುವಂತಹ ಸ್ಥಾನಗಳು ಏರಿಕೆ ಆಗುತ್ತೆ. ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವಂತಹ ಸ್ಥಾನಗಳ ಸಂಖ್ಯೆಯು ಕೂಡ ಏರಿಕೆಯಾಗತ್ತೆ. ಇದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಮೀಸಲಾತಿ ಒದಗಿಸುವಂತಹ ಕೆಲಸವನ್ನು ಮಾಡುತ್ತೆ. ಹತ್ರ ಈಗಿನ ಮ್ಯಾಜಿಕ್ ನಂಬರ್ ಇದೆಯಲ್ಲ, ಈಗ ಲೋಕಸಭೆಯಲ್ಲಿರುವಂತಹ ಮ್ಯಾಜಿಕ್ ನಂಬರ್ 273, ಆ ಮ್ಯಾಜಿಕ್ ನಂಬರ್ನಷ್ಟು ಸ್ಥಾನಗಳು, ಅಂದರೆ ಮುಂದೆ ಮ್ಯಾಜಿಕ್ ನಂಬರ್ ಬದಲಾಗುತ್ತೆ. ಈಗ ಸಂಸತ್ತಿನ ಗಾತ್ರ ಹಿಗ್ಗಿದಂಗಿದೆ. ಅಲ್ಲಿ ಮ್ಯಾಜಿಕ್ ನಂಬರ್ನಷ್ಟು ಸ್ಥಾನಗಳು ಮಹಿಳೆಯರಿಗೆ ಮೀಸಲಾಗ್ತವೆ. ಅಧಿಕಾರಕ್ಕಾಗಿ ಕ್ಷೇತ್ರ ಹೆಚ್ಚಿಸಿಕೊಳ್ಳುವಂತಹ ಹುನ್ನಾರ ಅಂತೇಳಿ ಪ್ರತಿಪಕ್ಷಗಳು ಈಗ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಇದು ಅಧಿಕಾರಕ್ಕಾಗಿ, ಉತ್ತರ ಭಾರತದ ರಾಜ್ಯಗಳಲ್ಲಿ ಹೆಚ್ಚಿನ ಸ್ಥಾನ ಪಡೆದುಕೊಳ್ಳುವ ಯತ್ನಕ್ಕಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಇವರ ಟೀಕೆ. ಬಿಜೆಪಿ ಕ್ಷೇತ್ರಗಳಲ್ಲಿ ನಂಬರ್ ಹೆಚ್ಚಿಸಿಕೊಳ್ಳುವಂತಹ, ಬಿಜೆಪಿ ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ನಂಬರ್ ಹೆಚ್ಚಿಸಿಕೊಳ್ಳುವಂತಹ ಕುತಂತ್ರವನ್ನು ಅನುಸರಿಸ್ತಾ ಇದ್ದಾರೆ ಅಂತ ಹೇಳಿ, ಹಿಂದಿ ರಾಜ್ಯಗಳ ಕ್ಷೇತ್ರಗಳನ್ನಷ್ಟೇ ಗೆದ್ದರೆ ಸಾಕೆಂಬ ಸಂವಿಧಾನ ವಿರೋಧಿ ನೀತಿಯನ್ನು ಈಗ ಅನುಸರಿಸೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಪ್ರತಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪ. ದಕ್ಷಿಣ ರಾಜ್ಯಗಳ ಮೇಲೆ ಕೇಂದ್ರ ಸರ್ಕಾರದಿಂದ ಪ್ರಹಾರ ಆಗ್ತಾ ಇದೆ ಅಂಥೇಳಿ
ಮಲ್ಲಿಕಾರ್ಜುನ ಖರ್ಗೆ, ಎಂಕೆ ಸ್ಟಾಲಿನ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಜನಸಂಖ್ಯಾ ನಿಯಂತ್ರಣ ಕಾನೂನು ಪಾಲಿಸಿದ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿ. ಲೋಕಸಭೆಯಲ್ಲಿ ದಕ್ಷಿಣ ರಾಜ್ಯಗಳ ಪ್ರಾತಿನಿಧ್ಯತೆ ಕುಸಿತ ಆಗಲಿದೆ. ಕೇಂದ್ರದಿಂದ ಆಗುವ ಅನ್ಯಾಯ, ತಾರತಮ್ಯಗಳ ಪ್ರಶ್ನೆಗೆ ಆಸ್ಪದ ಇರೋದಿಲ್ಲ ಅನ್ನುವಂಥದ್ದು ಇಲ್ಲಿ ವಿಶೇಷವಾಗಿ ಪ್ರತಿಪಕ್ಷಗಳು ಎತ್ತಿರುವಂತಹ ಆಕ್ಷೇಪ. ಇನ್ನು ಮಹಿಳಾ ಮೀಸಲಾತಿ ಹೆಚ್ಚಳದಿಂದ ಪ್ರತಿಕೂಲ ಪರಿಣಾಮ ಆಗುತ್ತೆ ಅಂತೇಳಿ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಹೇಳಿದ್ದಾರೆ. ಸಮಾಲೋಚನೆ, ಚರ್ಚೆ, ರಾಜ್ಯಗಳ ಅಭಿಪ್ರಾಯ ಇದರಲ್ಲಿ ಮುಖ್ಯ ಅಂತೇಳಿ ರೇವಂತ್ ರೆಡ್ಡಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸರ್ವಪಕ್ಷಗಳ ಸಭೆ ಕರೆದು ಎಲ್ಲರಿಗೂ ಕೂಡ ನೀವು ಮನವರಿಕೆ ಮಾಡಬೇಕು ಅಂತ ಹೇಳಿ ಅವರು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಇದರ ನಡುವೆ ಎಂಕೆ ಸ್ಟಾಲಿನ್ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದು ಧಕ್ಕೆಯನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಚುನಾವಣೆಗಳ ಮಧ್ಯೆ ಬಲವಂತವಾಗಿ ಸಂಸತ್ ಅಧಿವೇಶನವನ್ನು ಕರೆಯಲಾಗಿದೆ. ಇದರಲ್ಲಿ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಮಾಡಲೆಂದೇ ಕ್ಷೇತ್ರ ಪುನರ್ವಿಂಗಡಣೆಯನ್ನು ಮಾಡಲಾಗ್ತಿದೆ ಅಂತ ಹೇಳಿ ಎಂಕೆ ಸ್ಟಾಲಿನ್ ಅವರು ಆರೋಪವನ್ನು ಮಾಡ್ತಿದ್ದಾರೆ. ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆದರೆ ನಾವು ಹೋರಾಟ ಮಾಡಬೇಕಾಗಿರುವಂಥದ್ದು ಅನಿವಾರ್ಯ ಅಂತ ಹೇಳಿ ಸ್ಟಾಲಿನ್ ಹೇಳ್ತಿದ್ದಾರೆ. ತಮಿಳುನಾಡು ಬಂದ್ ಮಾಡುವ ಚಿಂತನೆಯನ್ನು ಕೂಡ ಅವರು ಹೊರಹಾಕಿದ್ದಾರೆ. ವಿಶೇಷವಾಗಿ ಕಪ್ಪು ಬಟ್ಟೆ ಧರಿಸಿ ಸಂಸತ್ ಕಲಾಪದಲ್ಲಿ ಭಾಗಿಯಾಗೋದಕ್ಕೆ ಡಿಎಂಕೆಯ ಸಂಸದರು ತೀರ್ಮಾನಿಸಿದ್ದಾರೆ. ಅಷ್ಟೇ ಅಲ್ಲದೆ ತಮಿಳುನಾಡಿನ ಮನೆಗಳ ಮೇಲೂ ಕೂಡ ಕಪ್ಪು ಬಾವುಟವನ್ನು ನಾವು ಹಾರಿಸ್ತೀವಿ ಅಂತ ಹೇಳಿ ಎಂಕೆ ಸ್ಟಾಲಿನ್ ಅವರು ಕರೆ ಕೊಟ್ಟಿದ್ದಾರೆ. ಇದೊಂದು ಕರಾಳ ಕಾಯ್ದೆ ಅಂತ ಹೇಳೋದಿಕ್ಕಾಗಿ. ಆದರೆ ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇರುವಂತಹ ಸ್ಪಷ್ಟನೆ ಮತ್ತು ಕೇಂದ್ರ ಸರ್ಕಾರದ ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಲೋಕಸಭೆ ಕ್ಷೇತ್ರಗಳು 50% ಹೆಚ್ಚಳ ಆಗ್ತಾ ಇದ್ದಾವೆ. ಅಂದರೆ ಇಲ್ಲಿ ಪ್ರತಿ ರಾಜ್ಯದ ಒಟ್ಟು ಲೋಕಸಭೆ ಸ್ಥಾನಗಳನ್ನು 543 ಇದ್ದದನ್ನು 816 ಮಾಡೋದಲ್ಲ. ಅದು 816 ಆಗುವ ಸಾಲಿನಲ್ಲಿ ಕೇವಲ ಉತ್ತರದ ರಾಜ್ಯಗಳಿಗೆ ಮಾತ್ರ ಆಗೋದಿಲ್ಲ, ಎಲ್ಲ ರಾಜ್ಯಗಳ ಅಂದರೆ ಕರ್ನಾಟಕದಲ್ಲಿ ಇರುವ 28 ಕ್ಷೇತ್ರಗಳಿರುವಾಗ 50% ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ 14 ಕ್ಷೇತ್ರಗಳು ಎಕ್ಸ್ಟ್ರಾ ಬರ್ತವೆ. ಅಲ್ಲಿಗೆ ಕರ್ನಾಟಕದಲ್ಲಿ 42 ಕ್ಷೇತ್ರಗಳು ಬರಬಹುದು ಅಂತ ಹೇಳಿ 2011ರ ಜನಗಣತಿ ಆಧರಿಸಿ ಕ್ಷೇತ್ರವನ್ನು ಹೆಚ್ಚಿಸ್ತಾ ಇಲ್ಲ. ಜನಗಣತಿ ಆಧಾರದಲ್ಲಿ 2011ರ ಜನಗಣತಿ ಆಧಾರದಲ್ಲಿ ಮಾಡ್ತಿಲ್ಲ. ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗೋದಿಲ್ಲ ಅಂತ ಹೇಳಿ ಕೇಂದ್ರದ ಉನ್ನತ ಮೂಲಗಳು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ರಾಜ್ಯಗಳ ಈಗಿರುವ ಸ್ಥಾನಗಳ ಪ್ರಮಾಣವೂ ಕೂಡ ಬದಲಾಗೋದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಈಗ ಎಷ್ಟು ಎಲ್ಲದರಲ್ಲೂ ಕೂಡ 50% ಜಾಸ್ತಿ ಆದಾಗ ಈಗಿರುವಂತಹ ಪಾಲೇನಿದೆ ಅದೇ ಅನುಪಾತದಲ್ಲಿ ಮುಂದುವರಿಯುತ್ತೆ. ನ್ಯೂಸ್ 18ಗೆ ಸರ್ಕಾರದ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಇದು. ಹೀಗೆ ಕೇಂದ್ರ ಸರ್ಕಾರ ಮರುವಿಂಗಡಣೆ ಮತ್ತು ಮಹಿಳಾ ಮೀಸಲಾತಿ ಬಿಲ್ಲನ್ನು ತರುವಂತಹ ಉತ್ಸಾಹದಲ್ಲಿದೆ. ಪ್ರತಿಪಕ್ಷಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಹೀಗಾಗಿ 3 ದಿವಸಗಳ ಕಲಾಪದ ಮೇಲಿನ ಕುತೂಹಲವೂ ಕೂಡ ಜಾಸ್ತಿ ಆಗಿರುವಂಥದ್ದು.